ನನ್ನ ಮಾತು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕುಮಾರ್ ಸರ್, ಪ್ರೊಡ್ಯೂಸರ್ ಸರ್ ಆ್ಯಂಡ್ ಸಿದ್ದು ಆ್ಯಂಡ್ ಎಲ್ಲ ಕೋ ಆರ್ಟಿಸ್ಟ್ಗಳಿಗೆ ನಾನು ಫ್ರಮ್ ದ ಹಾರ್ಟ್ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ತುಂಬ ಒಂದು ಫ್ರೆಂಡ್ಲಿ ನೇಚರ್ ಇರ್ಬೋದು, ಅಟ್ಮಾಸ್ಫಿಯರ್ ಇರ್ಬೋದು, ತುಂಬ ಕಂಫರ್ಟಬಲ್ ಆಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಫಸ್ಟೇ ಹೇಳ್ಕೊಂಡು ಕರ್ಕೊಂಡ್ಬಂದಿದ್ದಾರೆ. ವೋಟ್ ಆಫ್ ಥ್ಯಾಂಕ್ಸ್ನ ಜಾಸ್ತಿ ಹೇಳ್ಬಿಟ್ಟು ತಲೆ ತಿನ್ನಂಗಿಲ್ಲ ಅಂತ. ಸೊ ಆ್ಯಂಡ್ ಎಲ್ಲರೂ ನಮಗೆ ಸಪೋರ್ಟ್ ಮಾಡೋಕ್ಕೆ ಬಂದಿರೋ ಮೀಡಿಯಾದವ್ರಿಗೂ ತುಂಬ 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 ಥ್ಯಾಂಕ್ಸ್. ಸೊ ನಮ್ಮ ಸಿನಿಮಾ ಬಗ್ಗೆ ಹೇಳೋದಾದರೆ, ಕತೆ ಬಗ್ಗೆ ಸರ್ ಆಲ್ರೆಡಿ ಹೇಳಿದ್ರು. ಸೊ ಎಲ್ಲರಿಗೂ ನಾವು ಲವ್ ಯು ಮುದ್ದು ಅಥವಾ ಒಂದು ಲವ್ ಸ್ಟೋರಿ ಅಂತ ಹೇಳಿದಾಗ ಎಲ್ರಿಗೂ ಅನಿಸುತ್ತೆ ಓಕೆ ಲವ್ ಸ್ಟೋರಿನೇ ಅಲ್ವಾ, ಎಲ್ಲ ತುಂಬ ತುಂಬ ಅಂದರೆ ತುಂಬ ಲವ್ ಸ್ಟೋರಿಗಳು ಬಂದಿದ್ದಾವೆ. ಸೊ ಏನು ಡಿಫ್ರೆನ್ಸು, ಏನು ಸ್ಪೆಷಲ್ ಇರ್ಬೋದು ಅಂತ ಹೇಳಿದಾಗ ನನಗನ್ಸೋದು ನಮ್ಮ ಸಿನಿಮಾ ಮಾಡಬೇಕಾದ್ರೆ, ಅವ್ರ ಸಿನಿಮಾ ಕತೆ ಕೇಳಿದಾಗ, ಅವ್ರ ಸಿನಿಮಾ ನೋಡಿದಾಗ್ಲೂ ಅನಿಸೋದು ನಮ್ಮದು ಬಂದು ಅಂದರೆ ಪ್ರೀತಿ ಹೇಗಾಗುತ್ತೆ, ಪ್ರೀತಿ ಹೇಗೆ ಹುಟ್ಟುತ್ತೆ, ಒಬ್ರನ್ನೊಬ್ರು ನೋಡಿದ ತಕ್ಷಣ ಆ ಥರದ ಕತೆ ಅಲ್ಲ. ಪ್ರೀತಿ ಆದಮೇಲೆ ಹೇಗೆ ಉಳಿಸ್ಕೊಬೇಕು ಅನ್ನೋ ಕತೆ. ಆ್ಯಕ್ಚುಲಿ ನಮ್ಮದು ಕತೆ ಸ್ಟಾರ್ಟ್ ಆಗೋದೇನೆ ಮೇ ಬಿ ನಮ್ಮ ಸಿಚುವೇಶನ್ಸಲ್ಲಿ ನಾವು ಪ್ರೀತಿ ಹೇಗೆ ಸ್ಟಾರ್ಟ್ ಆಯಿತು ಆ ಇಬ್ಬರು ಆರ್ಟಿಸ್ಟ್ ಮಧ್ಯೆ ಅನ್ನೋದು ಇಲ್ಲವೇ ಇಲ್ಲ. ಸೊ ಪ್ರೀತಿ ಸ್ಟಾರ್ಟ್ ಆದಮೇಲೆ ಪ್ರೀತಿ ಹೇಗೆ ಉಳಿಸ್ಕೊಬೇಕು ಅನ್ನೋದು ನಮ್ಮ ಕಥೆ. ಸೊ ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ನಮ್ಮ ಸಿನಿಮಾದ ಸ್ಪೆಷಾಲಿಟಿ ಅಂದರೆ ಅದೇ ಅಂತ. ಅಂದರೆ ಪ್ರೀತಿ ಹೀಗೂ ಮಾಡ್ಬೋದಾ ಅಂತ ಅನಿಸುತ್ತೆ, ಬಟ್ ಪ್ರೀತಿ ಮಾಡಿದರೆ ಹೀಗೆ ಮಾಡಬೇಕು ಅಂತ ತೋರಿಸ್ಕೊಡೋ ಅಂಥ ಒಂದು ಕತೆ. ಸೊ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ, ಸುಮತಿ ಅಂತ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ತುಂಬ ಡೀಸೆಂಟ್, ತುಂಬ ಇನ್ನೋಸೆಂಟ್. ಸೊ ಆ ಹುಡುಗಿ ಜೀವನದಲ್ಲೂ ಒಂದು ಪ್ರೀತಿ ಆಗುತ್ತೆ. ಸೊ ಫೈನಲಿ ಮೇ ಬಿ ಪ್ರೀತಿನೇ ಜೀವನ ಆಗ್ಬಿಡುತ್ತೆ ಆ ಹುಡುಗಿಗೆ. ಅದಾದಮೇಲೆ ಅವರಿಬ್ಬರು ಫೇಸ್ ಮಾಡುವಂಥ ಹರ್ಡಲ್ಸ್ ಇರ್ಬೋದು, ಕಷ್ಟ ಇರ್ಬೋದು. ಸೊ ಎಲ್ಲೋ ಒಂದು ಕಡೆ ನಾನು ನಿಜವಾಗ್ಲೂ ಅನಿಸೋದು ಅಂದರೆ, ನಾವು ಸಿನಿಮಾ ನೋಡಿದಾಗ ಬೈ ಹಾರ್ಟ್ ನಮಗೆ ಅನಿಸೋದೇನೆಂದರೆ, ನಾನು ಕುಮಾರ್ ಸರ್ಗೂ ಎಷ್ಟೊಂದು ಸತಿ ಹೇಳಿದ್ದೀನಿ,